ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿದೆ. ಎಲ್ಲರ ಮನೇಲೂ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ತರತರವಾದ ತಿಂಡಿ ಅಂತೂ ರೆಡಿ ಮಾಡ್ತಾನೆ ಇರ್ತೀರಾ. ಒಂದ್ಸತಿ ಈ ರೀತಿ ಹೆಸರುಬೇಳೆ ಚಕ್ಲಿ ಮಾಡಿ, ತುಂಬಾ ಕ್ರಿಸ್ಪಿ ಆಗಿದೆ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ಹಬ್ಬಗಳಲ್ದಿರ ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಕೂಡ ತಿನ್ಬೋದು. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ. ಬನ್ನಿ ಇಷ್ಟೇ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹೆಸರುಬೇಳೆ ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಪೂರ್ತಿ ಆಗುವಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. 1 ಕಪ್ ಹೆಸರುಬೇಳೆಗೆ 2 ಬಟ್ಲೆ ಆಗುವಷ್ಟು ನೀರು ಹಾಕೊಳ್ಳಿ. ಆಗ ಪರ್ಫೆಕ್ಟ್ ಆಗಿರುತ್ತೆ. ಒಂದು 3 ವಿಜಿಲ್ ಓಡಿಸ್ಕೊಳ್ಳಿ. ತುಂಬಾ ಫೈನ್ ಪೇಸ್ಟ್ ಆಗಿರಬೇಕು. ನೋಡಿ ಹೀಗಿರಬೇಕು. ಕಾಳು ತರ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಫುಲ್ ಫೈನ್ ಪೇಸ್ಟ್ ಆದ್ಮೇಲೆ ಇದು ಇನ್ನೊಂದ್ಸತಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಸ್ಮೂತ್ ಪೇಸ್ಟ್ ಮಾಡಿ ರೆಡಿ ಇಟ್ಕೊಳ್ಳೋಣ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು. ಗ್ರೈಂಡ್ ಮಾಡುವಾಗ ಒಂಚೂರು ನೀರು ಹಾಕ್ಬೇಡಿ. ಈಗ ಇನ್ನೊಂದು ಕಪ್ಪಲ್ಲಿ ನಾನು 4 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಲ್ಲ ಅದೇ ಬಟ್ಲಲ್ಲೇನೆ 4 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಎಳ್ಳು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3/4 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಇದಿಷ್ಟು ಹಾಕೊಂಡು 4-5 ಸ್ಪೂನ್ ಆಗುವಷ್ಟು ಕಾದಿರುವಂಥ ಎಣ್ಣೆ ಹಾಕಿ ಸ್ಪೂನಲ್ಲಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ ಸ್ಟಾರ್ಟಿಂಗು, ಸ್ಪೂನಲ್ಲೇ ಮಿಕ್ಸ್ ಮಾಡಿ. ಆಮೇಲೆ ಎಲ್ಲ ಹಿಟ್ಟಿಗೂ ಹದವಾಗಿ ಎಣ್ಣೆ ಎಲ್ಲ ನೀಟಾಗಿ ಹಿಡಿಯೋ ಹಾಗೆ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಒಂದ್ಸತಿ ಈ ರೀತಿ ಮುಷ್ಟಿ ಮಾಡಿದ್ರೆ ಶೇಪಲ್ಲಿ ಬರಬೇಕು. ಆಗ ನಾವು ತಗೊಂಡಿರೋ ಹಿಟ್ಟಿಗೆ ಎಣ್ಣೆ ಕರೆಕ್ಟಾಗಿ ಹಿಡಿದಿದೆ ಅಂತ. ಆಮೇಲೆ ನಾವು ರುಬ್ಬಿಟ್ಕೊಟ್ಟಿದ್ದೀವಲ್ಲ ಹೆಸರು ಬೇಳೆದು ಪೇಸ್ಟ್ ಥರ ಮಾಡಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಚಕ್ಲಿ ಹಿಟ್ಟನ್ನ ಕಲಿಸ್ಕೋಬೇಕೀಗ. ನಾನು ಹೇಳಿರೋ ಅಷ್ಟು ಮೆಜರ್ಮೆಂಟಲ್ಲೇ ಹೆಸರುಬೇಳೆ ಮತ್ತು ನೀರು ಹಾಕಿ ಬೇಯಿಸ್ಕೊಂಡಿರೋ ಪೇಸ್ಟ್ ಹಾಕಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಹಿಟ್ಟಿಗೆ ಎಕ್ಸ್ಟ್ರಾ ನೀರೇನು ಹಿಡಿಯೋದಿಲ್ಲ ಮತ್ತು ಅದು ಕೂಡ ವೇಸ್ಟ್ ಆಗೋದಿಲ್ಲ. ಉಪ್ಪು ಖಾರ ಏನಾದರೂ ನಿಮಗೆ ಗೊತ್ತಾಗಬೇಕು ಅಂತಂದರೆ ಸ್ವಲ್ಪ ಹಿಟ್ಟನ್ನು ಟೇಸ್ಟ್ ಮಾಡಿ ನೋಡಿ. ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ನೀವು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಮಸಾಲೆ ಚಕ್ಲಿ ಮಾಡೋ ರೀತಿಯಲ್ಲಿ ಚಕ್ಲಿ ಪ್ಲೇಟ್ ಕೂಡ ಹಾಕ್ಕೊಬೋದು. ಇಲ್ಲ ಈ ರೀತಿ ನಾನು ತೋರಿಸಿರೋಂಥ ಪ್ಲೇನ್ ಡಾಟ್ ಇರುತ್ತಲ್ಲ ಅದು ಕೂಡ ಹಾಕ್ಕೊಂಡು ಮಾಡ್ಬೋದು. ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಂಡು ಪ್ಲೇಟ್ ಮೇಲೆ ಅಥವಾ ಒಂದು ಬಟರ್ ಪೇಪರ್ ಮೇಲೆ ಹೀಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ಕ್ರಿಸ್ಪಿ ಆಗಿರುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ, ಏನು ಹೆಚ್ಚು ಕಡಿಮೆ ಆಗಲ್ಲ. ಈ ಹಬ್ಬದಲ್ಲಿ ಒಂದ್ಸತಿ ನೀವು ಟ್ರೈ ಮಾಡಬೇಕು ಇದನ್ನ. ಚಕ್ಲಿನ ಹೀಗೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಬರ್ತಾ ಇರೋ ನೊರೆ ಎಲ್ಲ ಕಡಿಮೆ ಆದಮೇಲೆ ಇದನ್ನ ಎಣ್ಣೆಯಿಂದ ತೆಕ್ಕೊಬೋದು. ಸೂಪರ್ ಕ್ರಿಸ್ಪಿ ಆಗಿರೋ ಹೆಸರು ಬೇಳೆ ಚಕ್ಲಿ ರೆಡಿಯಾಗಿದೆ. ರೆಗ್ಯುಲರ್ ಆಗಿ ಮಸಾಲೆ ಚಕ್ಲಿ ಅಂತೂ ಮಾಡೇ ಇರ್ತೀರಾ. ಒಂದ್ಸತಿ ಈ ರೀತಿ ಈ ಡಿಫ್ರೆಂಟ್ ಆಗಿರೋ ಚಕ್ಲಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಇಷ್ಟಪಡ್ತಾರೆ. ಮತ್ತೆ ನೀವು ಕೂಡ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಎಲ್ಲ ಚಕ್ಲಿನೂ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ ನಾನು ತಗೊಂಡಿರೋಂತಹ 4 ಕಪ್ ಅಕ್ಕಿ ಹಿಟ್ಟಲ್ಲಿ ಇಷ್ಟೆಲ್ಲ ಚಕ್ಲಿ ಆಗಿದೆ. ತುಂಬ ಕ್ರಿಸ್ಪಿಯಾಗಿ ಕೂಡ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ಹಬ್ಬಕ್ಕೆ ನಿಮ್ಮನೇಲಿ ಏನೆಲ್ಲ ತಿಂಡಿ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹೀಗೆ ಸಿಂಪಲ್ ಆಗಿರೋ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.